ತರಕಾರಿದ ರಾಜ ಅದ ಅಂತ ಹೇಳ್ದ. ರಾಜ ಹೇಳಬೇಕು ಕಿರೀಟ ಅದ ಅದ್ರ ಮೇಲೆ ರಾಜ ಅದ ಅಂತ ಹೇಳ್ದ. ದಿನ ಉಂಡಿದ್ದು ವೀರ್ಬಲ್ ಮಾತು ಕೇಳಿ ಇನ್ನೂ ಊಟ ಮಾಡೋದ ಅಕ್ಬರ. ಒಂದು ದಿವಸ ಯಾಕೋ ನಂಜಾದಂಗಾಯ್ತು. ಅಲ್ಲಿ ಬಂದು ಒಬ್ಬ ಪುರೋಹಿತ ಹೇಳ್ದ, ನೀವು ಮಹಾರಾಜರೇ ತರಕಾರಿ ಉಣಬಾರ್ದು, ಇಲ್ದು ಬ್ಯಾನಿ ಎಲ್ಲ ತಂದು ಕೊಡ್ತದದು, ಬದನೆಕಾಯಿ ಬೇನೆ ಎಲ್ಲ ಹೊರಗೆ ಹಾಕ್ತದೆ, ಬೇನೆಯ ರೋಗದ ಕೂಪ ಅದ, ಅದು ರೋಗ ಇಷ್ಟು ಮಾಡ್ತದೆ, ಉಣಬಾರ್ದು ಅಂದ್ರೆ ಬೀರ್ಬಲ್ ಕೇಳ್ದು. ಬೀರ್ಬಲ್ಲ ಈ ಬದನೆಕಾಯಿ ಭಾಳ ಕೆಟ್ಟದಲ್ಲೋ, ಭಾಳ ರೋಗ ತಂದು ಕೊಡ್ತದಂತ ಅಂದ್ರೆ ಹೌದು ರೀ, ಅದು ಇಲ್ದು ಬ್ಯಾನಿ ಎಲ್ಲ ಹೊರಗೆ ತರ್ತದೆ, ಕೆಟ್ಟ ರೋಗಿಷ್ಟು ತರಕಾರಿ ಅದ ಅಂದವ. ಅವ್ರಂದ್ರು ಆವಾಗ ಹಂಗಂದ್ರೆ ಮಗನ ನೀ ಅದಕ್ಕೆ ರಾಜರದ ತರಕಾರಿ ರಾಜ ಅದ ಅಂದು, ಈಗಂದ್ರೆ ಹಿಂಗಂತಿ ಅಂತ ಕೇಳಿದ್ರೆ ಬೀರ್ಬಲ್ ಹೇಳ್ತಾನೆ, ನಾನು ನಿಮ್ಮ ಆಳಿದ್ದೀನಿ ಹೊರತಾಗಿ, ನಿಮ್ಮ ನೌಕರದಾರ ಇದ್ದೀನಿ ಹೊರತಾಗಿ ನಾ ತರಕಾರಿ ಬದನೆಕಾಯಿ ಆಳಿಲ್ಲ, ನಿಮ್ಗೆ ಇಷ್ಟ ಆದ್ರೆ ನಾ ಇಷ್ಟ ಅದ ಅಂತ ಹೇಳ್ತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳೋದು. ಅದಕ್ಕೆ ಹಿಂಗೆ ಅವ್ರವ್ರು ದೊಡ್ಡವ್ರು ಮಾತಾಡುವಾಗ ಅವ್ರಿಗೆ ಭಾಳ ಇಷ್ಟ ಆಗ್ಯದ ಅಂದ್ರೆ ಆಯ್ತು ರೀ, ಅವರೆಲ್ಲದ್ರ ಹೋಗಿ ಪ್ರವಚನ ಹೇಳೋಕೆ ಶುರು ಮಾಡಿರಿ. ಮತ್ತು ಅವ್ರು ಎದುರಾಡ್ತಿ ಅಂತಾರೆ, ಭಾಳ ಶಾಣೆ ಆಗಿದೆ ಅಂತಾರೆ ಅವ್ರು. ಹಂಗೆ ಅದಕ್ಕಾಗಿ ಅಂಥವ್ರು ಎದುರ ಹಾಗೆ ಮಾತಾಡಿ ಬರಬೇಕು ಅಂತ ಅಕ್ಕ ನಮಗೆ ಹೇಳ್ತಾಳೆ. ಅದಕ್ಕೆ ಎಲ್ಲಿ ಕೂಡಬೇಕು ಅಂದ್ರೆ ಶರಣರ ಸಂಘದಲ್ಲಿ, ಜ್ಞಾನಿಗಳ ಸಂಘದಲ್ಲಿ. ಅವರಲ್ಲಿ ಕುಂತ್ರು ಒಂದು ಏನಾರ ಆದಾನ ಪ್ರದಾನ ಆಗ್ತದೆ. ಅವ್ರ ಜೊತೆ ಕುಳಿತೀವಿ ಅಂದ್ರೆ ನಮ್ಮ ಭವಬಂಧನ ದೂರ ಹೋಗ್ತದೆ, ನಮ್ಮ ದುಃಖ ದೂರ ಆಗ್ತದಕ್ಕಾಗಿ ಅವರ ಜೊತೆ ಕೂಡಬೇಕು. ಎಷ್ಟು ಹಂಬಲಿಸಿ ಬಂದ್ರಿ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ, ಮಾಡಿಸಯ್ಯ ಎನಗೆ ನಿಮ್ಮವರ ಸಂಗವ, ಮಾಡಿಸಯ್ಯ ಎನಗೆ ನಿಮ್ಮವರ ಆನಂದವ, ಆಗಿಸಯ್ಯ ನಿಮ್ಮವರಾದಂತೆ, ನೋಡಿಸಯ್ಯ ನಿಮ್ಮವರ ಕೂಡೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೀ ನಿಂತು ಕೆಡಿಸಯ್ಯ ಎನ್ನ ಭವದ ಹುಟ್ಟ. ನೋಡ್ರಿ ಆಗ ಏನು ಕೇಳಿದ್ರು ಅವರು, ಮನೆ ಮ್ಯಾಲೆ ಮನೆ ಕೊಡು, ಬಂಗಾರ ಮ್ಯಾಲೆ ಬಂಗಾರ ಕೊಡು, ನೌಕರಿ ಮ್ಯಾಲೆ ನೌಕರಿ ಕೊಡು, ಪದವಿ ಮ್ಯಾಲೆ ಪದವಿ ಕೊಡು, ಹಿಂಗೆ ಕೇಳಾರೇನವ್ರು. ಏನು ಕೇಳ್ತಾರೆ, ಮಾಡಿಸಯ್ಯ ಎನಗೆ ನಿಮ್ಮವರ ಸಂಗವ, ಮಾಡಿಸಯ್ಯ ಎನಗೆ ನಿಮ್ಮವರ ಆನಂದವ. ಯಾಕೆ ಅಂತ ಕೇಳಿದ್ರೆ, ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಯ್ಯ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಯ್ಯ, ಎಲೆ ಪರಶಿವಮೂರ್ತಿ ನಿಮ್ಮ ಜಂಗಮ ಲಿಂಗದೊಡನಾಡಿ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಅಂತ ಹೇಳ್ತಾರೆ. ಅಂದರೆ ಜಂಗಮ ಲಿಂಗ ಅಂದರೆ ಶರಣರ ಜೊತೆ ಕುಂತೀವಿ ಅಂತ ಕೇಳಿದ್ರೆ ನಮ್ಮ ಭವಾದಿ ಭವಂಗಳು ಅರ್ಥಾತ್ ದುಃಖದಿಂದ ದೂರ ಆಗ್ತೀವಿ. ಅದಕ್ಕೆ ಅಕ್ಕನ ಯೋಗಾಂಗ ತ್ರಿವಿಧೆಯಲ್ಲಿ ಇವತ್ತು ಹಾಡಿದ್ರು ನೋಡ್ರಿ ಎಷ್ಟು ಚೆಂದಾಗಿ, ಹಿಂದಣ ಭವಗಳೆಲ್ಲ ಸಂದಿತ್ತು ಇಲ್ಲಿಗೆ, ಮುಂದಿನ್ನೂ ಎನಗೆ ಭವವಿಲ್ಲ, ಮುಂದಿನ್ನೂ ಎನಗೆ ಭವವಿಲ್ಲ ಗುರುರಾಯ, ಹೊಂದಿದೆನೋ ನಿಮ್ಮ ಚರಣದೋಳು. ಎಷ್ಟು ಚಂದ ಅಕ್ಕನ ತ್ರಿವಿಧೆ, ಅದಕ್ಕೆ ನಿಮ್ಗೆ ಹಾಡ್ರಿ ಅಂತ ಹೇಳ್ತಾ ಇದ್ದೇನೆ ನಾನು. ಎಷ್ಟು ಚೆಂದಾಗಿ ಹೇಳ್ತಾಳೆ, ಹಿಂದೆ ಏನೇನು ತಪ್ಪಾಗಿತ್ತು ಅದೆಲ್ಲ ಮುಗಿದೋಯ್ತು ಇವತ್ತಿಗೆ, ಹಿಂದೆ ಏನೇನು ಪಾಪ ಘಟಿಸಿತ್ತು ಅದೆಲ್ಲ ಶರಣರ ಸಂಘದಲ್ಲಿ ನಂದು ಮುಗಿದೋಯ್ತು, ಇನ್ನು ಮುಂದೆ ಏನೇನೋ ನನ್ನ ದುಃಖ ಬರದಂಗೆ ನೋಡಿಕೊಳ್ಳುವವರು ಶರಣರದರ, ಸದಾಚಾರದಲ್ಲಿ ನಡೆಸುವವರು ಶರಣರದರ. ಅದಕ್ಕಾಗಿ ನಾನು ಶರಣರ ಸಂಘದಲ್ಲಿ ಹೆಂಗಿರ್ತೀನಿ ಅಂದರೆ, ನಿಮ್ಮ ತೊತ್ತಿನ ತೊತ್ತು ನಿಮ್ಮ ಭೃತ್ಯರ ಭೃತ್ಯ, ನಿಮ್ಮಡಿಯ ನಾನು ಮೊರೆ ಹೋಕೆ, ನಿಮ್ಮಡಿಯ ನಾನು ಮೊರೆ ಹೊಕ್ಕೆ ಗುರು ಘನ ಗುರುವೆ ನಿಮ್ಮ ಕೃಪೆಯಿಂದ ಸಲಹಯ್ಯ. ಎಷ್ಟು ಚಂದ ಹೇಳ್ತಾಳೆ ಅಂದರೆ, ನಿಮ್ಮ ಭೃತ್ಯರ ಭೃತ್ಯಳಾಗಿ ನಿಮ್ಮ ತೊತ್ತಿನ ತೊತ್ತಾಗಿರ್ತೀನಿ ಅಂತ ಹೇಳ್ತಾಳೆ. ಶರಣರ ಸಂಘದಲ್ಲಿ ನಾವು ಭಾಳ ದೊಡ್ಡವರು ಅಂತ ಇರಬಾರ್ದು ಯಾವಾಗಲೂ. ತೊತ್ತು ಯಾರು ಶರಣರು ಯಾರದರ ದೇವರ ತೊತ್ತು, ಅವರ ತೊತ್ತು ನಾನಾಗಿರ್ತೀನಿ. ಶರಣರ ತೊತ್ತಿನ ತೊತ್ತು, ಭೃತ್ಯರ ಭೃತ್ಯ, ಶರಣರ ತೊತ್ತಾಗಿರಲ್ಲ, ಶರಣರಿಗೆ ಯಾರು ತೊತ್ತಾಗಿದ್ದಾರೋ ಅವರ ತೊತ್ತಿನ ತೊತ್ತು ನಾನಾಗಿರ್ತೀನಿ ಅಂತ. ಇದು ನಮ್ಮಲ್ಲಿ ರಾಜಕಾರಣದಾಗ ಅದ ನೋಡ್ರಿ. ನೀವು ಬೇಕಾರೆ ಶರಣರ ಗುರುಗಳಲ್ಲಿ ಹಿರಿಯರಲ್ಲಿ ಅದು ನಾವು ನೋಡಲ್ಲ, ಇನ್ನೂ ಭಾಳ ಕಡಿಮೆ ಆಗ್ಯದ. ನೀವು ನೋಡಿರ್ಬೇಕಾರೆ ಯಾರು ಮಿನಿಸ್ಟ್ರ್ ಇರ್ತಾರೆ ಅವರ ಜೊತೆಗೆ ಯಾರು ಇರ್ತಾರೆ, ಅವ್ರ ಜೊತೆಗೆ ಇರೋರಿಗೆ ನಮ್ಮ ಭಾಳ ದಿಮಾಕಿರ್ತಾವ. ಅವ್ರು ನೀವೇನು ಕಮ್ಮಿ ತಿಳ್ಕೊಂಡ್ರಿ, ಇವ್ರ ಮಿನಿಸ್ಟರ್ ಇಲ್ರಿ, ಇವ್ರ ದೋಸ್ತರು ಮಿನಿಸ್ಟ್ರ್ ಬಲ್ಲಿ ಇರ್ತಾರೆ, ಮತ್ತು ಇವ್ರ ದೋಸ್ತರನ್ನೆಲ್ಲ ಇವ್ರದ್ದು ಖಾಸಾ ದೋಸ್ತರು ಮಿನಿಸ್ಟ್ರ್ ಅಕ್ಕಪಕ್ಕನೇ ಇರ್ತಾರೆ. ಅಂದ್ರೆ ಅವರ ತೊತ್ತಿನ ತೊತ್ತು ಅವರ ತೊತ್ತಿನ ತೊತ್ತು ಅವರ ತೊತ್ತಿನ ತೊತ್ತು ಇರ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಹೊರತಾಗಿ ಗುರುವಿನ ತೊತ್ತಿನ ತೊತ್ತಿದ್ರೆ ಭವಬಂಧನ ಮೀರಿ ಹೋಗ್ತದೆ, ದೂರ ಆಗ್ತದೆ, ಎಲ್ಲ ದುಃಖಗಳಿಂದ ನಾವು ಮುಕ್ತರಾಗ್ತೀವಿ. ಜೇನು ಎಲ್ಲದ ಅಮೃತ ಎಲ್ಲದ ಅಂತ ಕೇಳಿದ್ರಂತ ಭೋಜರಾಜ ಕಾಳಿದಾಸ. ಇಬ್ಬರು ಕುಳಿತಾಗ ಭೋಜರಾಜ ಕೇಳ್ತಾನೆ, ಅಮೃತ ಅದ ಅಂತಾರಲ್ಲ, ಈ ಭೂಲೋಕದಲ್ಲಿ ಅಮೃತ ಎಲ್ಲದ ಅಂತ ಕೇಳಿದ್ರೆ, ಇಲ್ಲ ರೀ ಭೂಲೋಕದಲ್ಲಿ ಅಮೃತ ಇಲ್ಲ ಸ್ವರ್ಗದಲ್ಲದ ಅಂದ್ರಂತ ಕೆಲವರು. ಎಲ್ಲದ ಸ್ವರ್ಗದಲ್ಲಿ ಅಮೃತ ಇದ್ದರೆ ಸ್ವರ್ಗದಿಂದ ಎಲ್ಲರೂ ಇಳಿದು ಯಾಕೆ ಭವಬಂಧನಕ್ಕೆ ಬರ್ತೀರು, ಲಾಡ್ಜ್ಗೆ ಹೋಗಿ ಬಂದಂಗೆ
ರೊಕ್ಕ ಮುಗಿಯಣ ಹೆಂಗೆ ಬರ್ತಾರಲ್ಲ ರಾಜಾಗಿದ್ದವರು, ಹಂಗೆ ಸ್ವರ್ಗದಾಗಿದ್ದವ್ರನ್ನೂ ಕೆಳಗೆ ಬಂದು ಭೂಮಿ ಮೇಲೆ ಜೀವನ ಮಾಡಬೇಕಾಗ್ತದ. ಅವರು ಪತಿತರಾಗಿ ಕೆಳಗೆ ಬರ್ತಾರಲ್ಲ, ಸ್ವರ್ಗದಲ್ಲಿ ಇಲ್ಲ ಅಂದನಂತ ರಾಜ. ಇಲ್ಲ, ಚಂದ್ರನಲ್ಲದ ಅವನು ಅಮೃತಕರ ಅಂತ ಹೇಳ್ತಾರೆ, ಅಮೃತಾಂಶ ಅಂತಾರೆ. ಚಂದ್ರನಲ್ಲದ ಅಂದ್ರೆ ಚಂದ್ರನಲ್ಲಿದ್ದರೆ ಅಮೃತ ಕುಡಿದವರು ಸದಾಕಾಲ ಬದುಕಿರ್ತಾರಂತ. ಅವನು 15 ದಿವಸ ಇರ್ತಾನ, 15 ದಿವಸ ಹೋಗ್ತಾನ. ಹುಣ್ಣಿಮೆ ಅಮಾಸ್ಯೆ ಅದಲ್ಲ, ಕುಂದು ಹೋಗ್ತಾನೆ, ಅವನಲ್ಲೆಲ್ಲದ ಅಮೃತ ಅಂದ್ರಂತ. ಇನ್ನು ಕೆಲವ್ರು ಅಂದ್ರಂತ, ಇಲ್ಲ ರೀ, ಹೆಣ್ಣು ಮಕ್ಕಳ ತುಟಿಯಲ್ಲಿ ಅಮೃತದ ಅಂತ ಹೇಳ್ತಾರ ಅಂತ ಹೇಳಿದ್ರಂತ. ಅಂಥ ತುಟಿಯ ಅಮೃತ ಸ್ವೀಕರಿಸಿದವರು ಕೂಡ ಸಾವಿಗೀಡಾಗಿಲ್ಲೇನು, ಅದಕ್ಕಾಗಿ ಅಲ್ಲೆಲ್ಲದ ಅಮೃತ ಇದ್ದರೆ ಸಾವ್ಯಾಕೆ ಬರ್ತಿತ್ತು ಎಲ್ಲರಿಗೂ ಅಂತ ಹೇಳಿದ್ರು. ಹಾಗಾದರೆ ಅಮೃತ ಎಲ್ಲದ ಅಂತ ಕೇಳಿದ್ರೆ ಸರ್ಪದ ಹೆಡೆ ಎಲ್ಲದ ಅಂದ್ರಂತ, ಹೆಡೆಯಲ್ಲಿರ್ತಕ್ಕಂಥ ಮಣಿಯಲ್ಲಿ. ಆವಾಗ ಭೋಜರಾಜ ಹೇಳ್ತಾನೆ, ಸರ್ಪದೊಳಗೇನೆ ವಿಷ ಅದನೋ ತಮ್ಮ, ಅಮೃತ ಇದ್ರೆ ವಿಷ ಎಲ್ಲಿರ್ತಿತ್ತು? ವಿಷ ಅಮೃತಾಗಿ ಪರಿವರ್ತನೆ ಆಗಬೇಕಾಗಿತ್ತಲ್ಲ. ಇಲ್ಲ, ಸಾಗರದಲ್ಲದ, ಸಪ್ತ ಸಾಗರದಲ್ಲದ ಅಮೃತ ಅಂದರೆ ಸಪ್ತ ಸಾಗರದಲ್ಲಿ ಅಮೃತ ಇದ್ದರೆ ರುಚಿಯಾಗಿರಬೇಕಾಗಿತ್ತು ಸಾಗರದ ನೀರು. ಹೆಂಗದಾವ ಸಾಗರದ ನೀರು? ಕುಡೀರಿ ಒಮ್ಮರ. ನೀವು ಕುಡಿಯಲ್ಲೋದ್ರೂ ಒಳಗೆ ಹೋಗಿ ನಿಂತ್ರೆ ತಾನೇ ಬರ್ತಾವೆ ಒಳಗೆ. ಸಾಗರ ನೋಡ್ಬೇಕು, ಸಮುದ್ರ ಘೋಷ ಅಂತಾರೆ. ಜೀವನದಾಗ ಒಮ್ಮರ ಹೋಗ್ರಿ, ಒಂದು ಸಲರ ಸ್ನಾನ, ವರ್ಷಕ್ಕೆ ಒಂದು ಸಲರ ಮಾಡ್ಬೇಕು ಸಮುದ್ರದೊಳಗೆ. ಅಮೃತ ಸ್ವರ್ಗದಲ್ಲಿಲ್ಲ, ಅದು ಭೂಮಿ ಮೇಲೆ ಅದ. ಎಲ್ಲದ ಹೇಳು ಕಾಳಿದಾಸ ಅಂತ ಕೇಳ್ತಾರೆ. ಕಾಳಿದಾಸ ಭಾಳ ಜಾಣ, ಅನುಭವಿ, ತತ್ವಜ್ಞಾನಿ. ಕಾಳಿದಾಸ ಹೇಳಿದ್ರಂತ, ಈ ಭೂಲೋಕದಲ್ಲಿ ಅಮೃತ ಎಲ್ಲದ ಅಂದರೆ ಶರಣರ, ಸಂತರ, ಅನುಭಾವಿಗಳ ವಿಚಾರಗಳ ಆದಾನ ಪ್ರದಾನ ಎಲ್ಲಿ ನಡೆದದ, ಎಲ್ಲಿ ಶರಣರ ನುಡಿಗಳನ್ನು ಹೇಳುವ ಕೇಳುವ ಸಂಘ ಅದ, ಅಲ್ಲಿ ಅಮೃತ ಅದ ಅಂತ ಹೇಳಿದ್ನಂತ. ಆ ಸಂಘದಲ್ಲಿರ್ತಕ್ಕಂಥವ್ರು ಸಾವಿಗೊಳಗಾಗರು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವಿಲ್ಲ ಅಂದ್ಗಳಿಗೆ ಹಿಂಗೆ ಅಜರಾಮರಿರ್ತಾರೇನ್ರಿ ಅಂತ ಕೇಳಿದ್ರೆ ಸಾವಿನ ಭಯವನ್ನು ಗೆದ್ದಿರ್ತಾರೆ ಅವ್ರು. ನಾವು ಲಿಂಗ ಸ್ವರೂಪ ಇದ್ದೀವಿ, ಲಿಂಗದೊಳಗೆ ಒಂದಾಗ್ತೀವಿ, ಸಾಯೋರಲ್ಲ ಹುಟ್ಟೋರಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ಇಂಥ ಜ್ಞಾನ ಯಾರು ಕೊಡ್ತಾರೋ, ಎಲ್ಲಿ ಸಿಗ್ತದೋ ಅಲ್ಲಿ ಅಮೃತ ಇರ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಇಂಥ ಅಮೃತವಾಗಿರ್ತಕ್ಕಂತಹ ನುಡಿಗಳನ್ನು ಹೇಳ್ತಕ್ಕಂಥ ಶರಣರ ಸಂಘದಲ್ಲಿ ನಾವು ಎಲ್ಲ ಕಾಲದಲ್ಲಿನೂ ಕೂಡ ಇರಬೇಕು. ಶರಣರ ಸಂಘ ಬಿಟ್ಟು ಎಂದೆಂದೂ ಕೂಡ ದೂರ ಹೋಗಬಾರ್ದು. ಅದಕ್ಕೇನೆ ಕಲ್ಯಾಣದ ಕಂಡು ಒಬ್ಬ ಭಾಳ ಚೆಂದಾಗಿ ಒಬ್ಬ ತತ್ವಜ್ಞಾನಿ ಬರೀತಾರೆ. ಕಲ್ಯಾಣದ ಶರಣರದು ಒಂದು ಟೀಮ್ ವರ್ಕ್ ಅಂತಾರವ್ರು. ಕಲ್ಯಾಣದ ಶರಣರ ಅನುಭವ ಮಂಟಪ ಹೆಂಗಿತ್ತು ಅಂದರೆ ಒಂದು ಟೀಮ್ ಇತ್ತದು. ಟೀಮ್ ಅಂದರೆ ಸಂಘ, ಮತ್ತೇನಲ್ಲ. ಟೀಮ್ ಈಸ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಮೇ ನಾಟ್ ಬಿ ಈಕ್ವಲ್ ಇನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಆರ್ ಟ್ಯಾಲೆಂಟ್, ಬಟ್ ದೇ ಆರ್ ಆಲ್ ಈಕ್ವಲ್ ಇನ್ ಕಮಿಟ್ಮೆಂಟ್ ಟು ಅಚೀವ್ ಸಕ್ಸಸ್ ಅಂತ. ಸಂಘ ಯಾವಾಗ ಕಟ್ಟಬೇಕು ನಾವು ಅಂತ ಕೇಳಿದ್ರೆ, ಶರಣರ ಸಂಘ, ಸಜ್ಜನರ ಸಂಘ ಅಂತ ಎದಕ್ಕೆ ಕೇಳ್ತಾರೆ? ಅದು ಇಂಥ ಒಂದು ಗುಂಪು ಅದ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ಲದರಲ್ಲಿ ಸಮಾನರಲ್ಲ. ಚಾಣಾಕ್ಷತನದಲ್ಲಿ, ಅವರು ಪಡೆದ ವಿದ್ಯೆಯಲ್ಲಿ, ಪದವಿಗಳಲ್ಲಿ, ಅವರಲ್ಲಿರ್ತಕ್ಕಂಥ ಹಣದಲ್ಲಿ, ಅವರಿಗಿರೋ ಅನುಭವದಲ್ಲಿ ಯಾವುದರಲ್ಲಿ ಸಮಾನರಾಗಿರಲಿಕ್ಕಿಲ್ಲ. ಆದರೆ ಒಂದು ಮಾತ್ರ ಸಮಾನತೆ ಅವರಲ್ಲಿರ್ತದೆ ಏನಂದರೆ ಅವರಲ್ಲಿ ಒಂದು ತತ್ವಬದ್ಧತೆ ಅನ್ನೋದಿರ್ತದೆ. ಅಂಥ ತತ್ವಬದ್ಧತೆ ಇರೋದರಿಂದ ಆ ಶರಣರ ಸಂಘ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಮಿಟ್ಮೆಂಟ್, ಯಾವುದೋ ಒಂದು ಉದ್ದೇಶಕ್ಕಾಗಿ ಅವರು ಕುಳಿತಿರ್ತಾರೆ. ಶರಣರ ಸಂಘ ಈ ನಾವು ಕೂಡ್ತಕ್ಕಂಥ ಹೇಳ್ತಕ್ಕಂಥದ್ದು ನಮಗೂ ಏನದ ಸಂಘದ ಉದ್ದೇಶ ಅಂದರೆ ಕಲ್ಯಾಣ ರಾಜ್ಯ ನಿರ್ಮಾಣ, ಅದರ ಪುನರ್ ನಿರ್ಮಾಣ. ಈಗ ಆಗ್ಯದ. ಕಲ್ಯಾಣ ರಾಜ್ಯ ಅಂದರೆ ಬೇಡುವವರಿಲ್ಲ, ಎಲ್ಲರೂ ನೀಡಲು ಉತ್ಸುಕರಾದವರು, ಎಲ್ಲರೂ ಅಕ್ಕ, ಅಣ್ಣ, ಅಪ್ಪ, ಅವ್ವ ಅಂತ ಕರಿತಕ್ಕಂಥವ್ರು, ಪ್ರತಿಯೊಬ್ಬರು ತಮ್ಮಲ್ಲಿರ್ತಕ್ಕಂಥದ್ದನ್ನು ಹಂಚಿಕೊಂಡು ಉಣ್ತಕ್ಕಂಥವ್ರು, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥವ್ರು, ಎಲ್ಲರೂ ಇವ ನಮ್ಮವ ಅಂತ ಪ್ರೀತಿಸ್ತಕ್ಕಂಥ ನಾಡೇ ಕಲ್ಯಾಣ ನಾಡಾಗಿತ್ತು. ಅಂಥ ನಾಡು ಮತ್ತೊಮ್ಮೆ ನಿರ್ಮಾಣ ಆಗಬೇಕನ್ನೋದಕ್ಕೇ ಇಂಥ ಪ್ರವಚನ ವೇದಿಕೆಗಳು, ಅನುಭವ ಗೋಷ್ಠಿಗಳು, ಶರಣರ ಸಂಘಗಳು. ಅದಕ್ಕಾಗಿ ಈ ಶರಣರ ಸಂಘದಲ್ಲಿ ನಾವು ಇರಬೇಕಾದ್ರೆ ಹೆಂಗೆ ಇರಬೇಕ್ರಿ, ಅದನ್ನು ಭಾಳ ಮುಖ್ಯ. ಅದು ಶರಣರ ಸಂಘದಲ್ಲಿ ಹೆಂಗಿರಬೇಕು, ಅಹಂಕಾರದ ಮೇಲೆ ಇರಬಾರ್ದು. ಯಾವಾಗಲೂ ಏನಾಗಿಂತ ಕೆರಿಯರಿಲ್ಲ. ಇಷ್ಟು ಜನರದೊಳಗೆ ನಾನೇ ಸಣ್ಣವಿದ್ದೆ ಅನ್ಕೋಬೇಕು ಪ್ರತಿಯೊಬ್ಬರು ಕೂಡ. ಇದಕ್ಕೊಂದು ಸತ್ಯವಿದೆ, ಸಮಾಧಾನವಿದೆ, ಮನಕ್ಕೆ ತೋರದಿದೇನಯ್ಯ ಅಂತ ಹೇಳ್ತಾರೆ ಭಾಳ ಜನ. ಸತ್ಯವಿದೆ, ಸಮಾಧಾನವಿದೆ ಬಸವಣ್ಣವ್ರು ಹೇಳ್ತಾರೆ. ಎಲ್ಲ ಅದ, ಅದ್ರ ಮನಸ್ಸಿಗೆ ಯಾಕೆ ಹಿಡಿಸಿಲ್ಲ ಅಂತ ಕೇಳಿದ್ರೆ ಮನಸ್ಸಿಗೆ ಯಾಕೆ ಬರಲ್ಲ ಅಂದ್ರೆ ಆನೀನೆಂಬುದೊಂದು ಘನವಿದೆ. ಕಬ್ಬಿನೊಳಗೆ ರುಚಿ ಅದ, ಜೇನಿನೊಳಗೂ ರುಚಿ ಅದ. ಬಸವಣ್ಣವ್ರು ಭಾಳ ಚಂದ ಉದಾಹರಣೆ ಕೊಡ್ತಾರೆ. ಕಬ್ಬಿನೊಳಗೂ ರುಚಿ ಅದ, ಕಬ್ಬಿನ ಮೇಲೆ ಜೇನು ಕಟ್ತದ, ಜೇನಿನೊಳಗೂ ರುಚಿ ಅದ. ಆದರೆ ಕಬ್ಬಿನ ರುಚಿ ಜೇನಿಗೆ ಆಗ್ತಾ ಇಲ್ಲ, ಜೇನಿನ ರುಚಿ ಕಬ್ಬಿಗೆ ಆಗ್ತಾ ಇಲ್ಲ. ಯಾಕೆ? ಉತ್ತರ ಹೇಳ್ತೀರಿ? ಯಾಕೆ ಆಗ್ತಾ ಇಲ್ಲ? ಈ ಕಬ್ಬಿನ ನಡುವೆ ಮತ್ತು ಜೇನಿನ ನಡುವೆ ಒಂದು ಶಿಬಿರದ ದಪ್ಪಂದು, ಅದರೊಳಗೆ ಅದು ಹೋಗಕ್ಕೆ ಬಿಡಲ್ಲ.
ಜೇನಿನ ರುಚಿ ಕಬ್ಬಿನೊಳಗೆ ಹೋಗಕ್ಕೆ ಬಿಡಲ್ಲ, ಕಬ್ಬಿನ ರುಚಿ ಜೇನಿನೊಳಗೆ ಹೋಗಕ್ಕೆ ಬಿಡಲ್ಲ. ಎರಡೂ ಕೂಡಿದ್ರೆ ಭಾಳ ರುಚಿ ಆಗ್ತವೆ. ಅದರ ನಡುವೆ ಒಂದು ಘನವಾಗಿರ್ತಕ್ಕಂಥ ಪದರ ಶಿಬಿರದಲ್ಲ, ಆ ಶಿಬಿರ ತೆಗೆದ್ರೆ ಎರಡೂ ರುಚಿ ಒಂದಾಗಿ ಅಮೃತ ಆಗ್ತದೆ. ಹಾಗೆ ಶರಣರಲ್ಲಿ ಎಲ್ಲರಲ್ಲೂ ಒಳ್ಳೆಯದದ, ಆದ್ರೆ ನಾ ಅಂತಕ್ಕಂಥ ಒಂದು ಅಹಂಕಾರ ಅದ. ನಾನು ಅಹಂಕಾರ ಇತ್ತಂದ್ರೆ ಆನಂದಕ್ಕೆ ಎಡೆ ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಅವರು, ಶರಣರ ಸಂಘದಲ್ಲಿ ಕೂಡಲಿಕ್ಕೆ ಮೊದಲನೇ ಕ್ವಾಲಿಫಿಕೇಷನ್ ಅಂದ್ರೆ ಏನು MA ಇರಬೇಕಾ, PhD ಇರಬೇಕಾ, ಏನಿರಬೇಕಂದ್ರೆ ಏನಿಲ್ಲ. ನಾನು ಏನೇನೂ ಅಲ್ಲ, ನಿಮ್ಮೆಲ್ಲರೊಳಗೊಂದು ಮಾವಿನಕಾಯಿಯೊಳಗೊಂದು ಎಕ್ಕೆಕಾಯಿ ನಾನು ನೋಡಯ್ಯ ಅನ್ನುವಂಗೆ ಇರಬೇಕಂತ ನಾವು ಶರಣರ ಸಂಘದಲ್ಲಿ. ಹಂಗಿರ್ತೀವ ನಾವು 4 ಜನ ಸಂಘದಲ್ಲಿ ಇರಬೇಕಾದ್ರೆ ಹಾಗಿರೋದು ಭಾಳ ಮುಖ್ಯ ಅದ. ಇಲ್ಲ ಮಾತಿಗೆ ಅನ್ನಿಸು, ನಾ ಹಂಗೆ ಮಾಡಿದೆ, ನಾ ಹಿಂಗೆ ಮಾಡಿದೆ, ನಾ ಅದು ಮಾಡಿದೆ, ನಾ ಇದು ಮಾಡಿದೆ, ಇರಲಿ ಬಿಡು ಇವರೇ ಭಾಳ ಮಾಡ್ಯಾರಂತ ಬಂದವ್ರನ್ನ ಬಿಡೋಕ್ಕೆ ಶುರು ಮಾಡ್ತಾರೆ. ಹಂಗಾಗಬಾರ್ದು. ಎಷ್ಟು ಚೆಂದಾಗಿ DVG ಒಂದು ಉದಾಹರಣೆ ಕೊಡ್ತಾರೆ. ಸಂಘದಲ್ಲಿರುವ ನಾವುಗಳು, ಈ ಲೋಕದಲ್ಲಿರುವ ನಾವು ಮನ್ಯಾಗೂ ಇರ್ರಿ. ನೀವು ಭಾಳ ಸಲ ಅಂತಿರ್ತಿರಲ್ಲ, ನಾವು ಇಟ್ಟಿದ್ದವ್ರಿಗೆ ಇಟ್ಟು ಮಾಡಿದೆವು, ಹಿಂಗೆ ಇದ್ದಿದ್ದು ಹಿಂಗೆ ಮಾಡಿದೆವು. ಈ ಮನ್ಯಾಗ ಅಕ್ಕೋರೆ ನಾವು ಬಂದಾಗ ಒಂದು ಹಿತ್ತಾಳಿ ತಂಬಿಗೆ ಇದ್ದಿಲ್ಲ ನೋಡ್ರಿ. ಈಗ ಪೂರ ಮನೆ ತುಂಬ ಬೆಳ್ಳಿ ಸಾಮಾನು ಯಾರು ಮಾಡ್ಯಾರ? ನಾನು ಮಾಡಿದೆ. ಉಳಿದರೆಲ್ಲ ತಲೆ ಕೆಳಗೆ ಹಾಕಿರ್ಬೇಕು. ಒಂದು ಸಂಘನೇ ಆಗಲಿ, ಒಂದು ಕುಟುಂಬನೇ ಆಗಲಿ, ಅದು ಚಲೋ ಇರಬೇಕಂದ್ರೆ ಅದು ಎಂದೆಂದು ನಾನು ಅಂತಕ್ಕಂಥ ಭಾವ ಎಂದೂ ಕೂಡ ಅಲ್ಲಿಗೆ ಬರಬಾರ್ದು. ಅದಕ್ಕಾಗಿ ಅಂಥ ಒಂದು ಕಾರ್ಯ ಅದು ನಮ್ಮ ಶರಣರ ಸಂಘದಿಂದ ಆಗ್ತದೆ. ಇಂಥ ಶರಣರ ಸಂಘ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಂಗಿರ್ಬೇಕಂದ್ರೆ, ಎಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹಗಲು ರಾತ್ರಿ ಟೈಮಿಗೆ ಒಂದು ವೇಳೆ ಯಾರಿಗಾರ ನೌಕರಿ ಹಿಡಿತಿದ್ದೆವು, ಕರೆಕ್ಟ್ ಟೈಮಿಗೆ ಸೂರ್ಯನ ಬಟನ್ ಹಾಕಂದ್ರೆ ಒಂದು 50 ನಿಮಿಷ ಹೆಚ್ಚು ಕಡಿಮೆ ಆಯ್ತಿತ್ತು. ಆದರೆ ಸೂರ್ಯ ಚಂದ್ರರು ಹಿಂಗೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಒಂದು ಹೊಲದೊಳಗೆ ಬೀಜ ಬಿತ್ತಿದ್ದೀವಿ ಅಂದ್ರೆ ಅದು ಸರಿಯಾದ ಋತುಮಾನಕ್ಕೆ ಹೆಂಗೆ ಒಡೆದು ಬರ್ತದೆ. ಅದು ಯಾರ ಬೀಜ ಬಂತಂತ ಬಾಜಾ ಬಾರಿಸಿ ವಾದ್ಯ ಮೇಳ ಮಾಡಿ ಯಾರೂ ತರಂಗಿಲ್ಲ. ಸೂರ್ಯ ಹೊಂಟು ಅಂತ ಯಾರ ನಾವು ಬಾಜಾ ಬಾರಿಸೋದಕ್ಕೆ ಮಾಡ್ತೀವೇನು? ಸಂಭ್ರಮ ಪಡ್ತೀವೇನು? ಪಟಾಕಿ ಹೊಡಿತೀವೇನು? ಇಲ್ಲ. ಯಾರೂ ನಾವು ನೋಡೇ ಇಲ್ಲ ಅಂತ ಅವು ಬರೋದು ಬಿಟ್ಟವೇನು? ಇಲ್ಲ. ನಾವು ಅಂತೀವಿ ಈ ಮನೆಯಾಗ ಏಟು ಮಾಡಿದ್ರೆ ಏನದು ಮಾಡಿರಂತೂ ಒಬ್ಬರು ಅನ್ನೋರಿಲ್ಲ. ಯಾರು ಈ ಸಂಸ್ಥೆದಾಗ ನಾ ದುಡಿದ್ರೆ ಏನದ? ಯಾರೂ ಮಾಡಿರನ್ನೋರೇ ಇಲ್ಲ. ಯಾರಾರ ಮಾಡಿರಿ ಅನ್ನೋರು ನಿಮಗೆ ಬಂದರು ಅಂದ್ರೆ ನೀವು ತಿಳ್ಕೊರಿ, ನಿಮ್ಮ ಪುಣ್ಯದಾಗ ಅವ್ರ ಪಾರ್ಟ್ನರ್ ಆದರು ಅಂತ ತಿಳ್ಕೊರಿ. ಅದಕ್ಕೆ ನಿಮ್ಮ ಪುಣ್ಯ ನೀವು ಬಿಡಬಾರ್ದು, ಯಾರಿಗೂ ಎಂದೂ ಬಿಡಬಾರ್ದಂಗೆ ಇರಬೇಕಂದ್ರೆ ನಾವೆಂದೂ ಕೂಡ ನಾವು ಮಾಡೀವಿ ಅನ್ನಬಾರ್ದು. ಮತ್ತು ನಾವು ಅದರೊಳಗೆ ತೋರಿಸ್ಕೋಬೇಕು ಅನ್ನೋದು ಕೂಡ ಇರಬಾರ್ದು. ನನಗೆ ಅಣ್ಣ ಹಜಾರೆ ನಮ್ಮಲ್ಲಿ ಬಂದಾಗ ಒಂದು ಮಾತು ಹೇಳಿದ್ರು. ಫೋಟೋದ ಸುತ್ತ ಅವರಿಗೆ ಅವ್ರ ಜೊತೆಗೆ ಫೋಟೋ ಇಳಿಸ್ಕೊಳ್ಳೋಕೆ ಎಲ್ಲರೂ ಓಡೋಡಿ ಬರ್ತಿದ್ರು. ಅವ್ರಂದ್ರೆ ಹುಚ್ಚರಿದ್ರಿ ಮಕ್ಕಳೆಲ್ಲ ಬಂದು ನಿಂತಾಗ ಅಂದರು, ನೀವು ಹುಚ್ಚರಿದ್ರಿ, ನೀವು ಕ್ಯಾಮ್ರಾ ಮುಂದೆ ಹೋಗಿ ನಿಂದಿರಬಾರ್ದು, ಕ್ಯಾಮ್ರಾದವ್ರು ನಿಮ್ಮ ಬೆನ್ನ ಹತ್ತು ಬರಬೇಕು ನಿಮ್ಮ ಮುಂದೆ ನಿಂದ್ರಾಕ, ಅಂಥ ವ್ಯಕ್ತಿತ್ವ ಬೆಳೆಸ್ಕೋರಿ ಅಂತ ಹೇಳಿದ್ರು. ನಾವು ಕ್ಯಾಮ್ರಾ ಮುಂದೆ ಹೋಗಿ ನಿಂತು ಅವ್ರು ಸರಿ ಇವ್ರು ಸರಿ ಫೋಟೋ ತೆಕ್ಕೊಂಡಿವಿ ಅಂತ ಕೇಳಿದ್ರೆ ಅದು ನಮ್ಮ ಇದು ಅಲ್ಲ, ಹೆಗ್ಗಳಿಕೆ ಅಲ್ಲ. ನಮ್ಮ ಮುಂದೆ ಫೋಟೋ ತೆಕ್ಕೊಳ್ಳಿಗೆ ಬರೋಂಥ ವ್ಯಕ್ತಿತ್ವ ನಾವು ಗಳಿಸ್ಕೊಳ್ಬೇಕು ಅಂತದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ನಾನು ತೋರಿಸ್ಕೊಳ್ಬೇಕು ಅನ್ನೋದು ಮನೆಯಾಗಲಿ ಮಠದಾಗಲಿ ಸಂಸ್ಥೆದಾಗಲಿ ಎಂದೂ ಇರಬಾರದು. ಕಟ್ಟಡದ ಪರಿ ಇಟ್ಟಿಗೆ ಎಂತೂ ಕಂಡೀತು, ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು, ಸೃಷ್ಟಿಕೋಟೆಯಲ್ಲಿ ನೀನೊಂದಿಟ್ಟಿಗೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ಒಂದು ಮನೆ ಕಟ್ಟಿರ್ತೀರಿ, ಆ ಮನೆ ಎದ್ರಲಿಂದ ಕಟ್ಟಿರ್ತೀರಿ? ಇಟ್ಟಂಗಿಯಿಂದ ಮನೆ ಕಟ್ಟಿರ್ತೀರಿ. ಈ ಇಟ್ಟಂಗಿಯಿಂದ ಮನೆ ಕಟ್ಟಿ ಆ ಒಂದು ಯಾವ್ದಾರು ಇಟ್ಟಂಗಿ ಇನ್ನೊಬ್ಬರಿಗೆ ಒಳಗಿನ ಹಾಕ್ತಾರೆ, ನಮಗೆ ಒಳಗೆ ಕೂಡಿಸಿ ಮ್ಯಾಲೆ ಗಿಲಾವ್ ಮಾಡ್ತಾರೆ, ಪ್ಲಾಸ್ಟರ್ ಮಾಡ್ತಾರೆ, ಏನೂ ಕಾಣಲ್ಲ ಅಂತ ತಿಳ್ಕೊಂಡು ಒಂದು ಇಟ್ಟಿಗೆ ಹೊರಗೆ ಮುಖ ಹಾಕ್ತಂದ್ರೆ ನಾ ಕಾಣಿಸ್ಲಿ ಎಲ್ಲರಿಗಂದ್ರೆ ಗೋಡೆ ಚಂದ ಕಾಣ್ತದೆ. ಒಂದು ಇಟ್ಟಂಗಿ ಹೊರಗೆ ಕಾಣುತ್ತಂದ್ರೆ ಗೋಡೆ ಚಂದ ಕಾಣಂಗಿಲ್ಲ. ಚಂದ ಕಾಣಲ್ಲ ಅಂದ್ರೆ ಏನು ಮಾಡ್ತಾನೆ ಉಪ್ಪಾರ? ಕೂಡದಿದ್ರೆ ಒಳಗೆ ಕೂಡು, ಇಲ್ಲದಿದ್ರೆ ಒಳಗೆ ಕೂಡಲ್ಲೇ ಅಂದ್ರೆ ಕಟ್ ಮಾಡಿ ಹೊರಗೆ ಬಿಟ್ಟಾಕ್ತಾನೆ. ಅದಕ್ಕೆ ಗೋಡೆ ಅಂದ ಹೋಗ್ತದೆ. 10ರಲ್ಲಿ 11 ಆಗಿರ್ಲಿಕ್ಕೆ ಯಾರು ಕಲಿತೀವೋ ಅವರು ಸಂಘದಲ್ಲಿ ಇರಲಿಕ್ಕೆ ಲಾಯಕ್ ಆಗ್ತೀವಿ. ಶರಣರ ಸಂಘದಲ್ಲಿ ಹೋಗ್ಲಿ ಬಿಡು, ನಾ ಇದ್ರೇ ಸಂಘ, ನಾ ಇದ್ರೇ ಸಂಸ್ಥೆ, ನಾ ಇದ್ರೇ ನನ್ನ ಮಠ ಅಂದ್ಕೊಂಡ್ರೆ ಎಷ್ಟು ಚೆಂದ ಹೇಳ್ತಾರೆ. ನೀನು ಬಿಳಲಲ್ಲ, ಬೇರಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಎಲೆ ನೀನು ವಿಶ್ವವೃಕ್ಷದಿ. ಈ ಜಗತ್ತಿನೊಳಗೆ ನಾನು ಮಾಡಿದ್ರೆ ಆಗ್ತು ಅಂತಕ್ಕಂಥ ಭಾವ ನಮಗೆಂದೂ ಬರಬಾರ್ದು. ನಾನು ಮಾಡಿದ್ರೆ ಆಗ್ತು ಅಂತಲ್ಲ, ನನಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದಲ್ಲ ಅನ್ನುವ ಭಾವ ಇರಬೇಕು. ನನಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದಲ್ಲ ಅಂತಕ್ಕಂಥ ಭಾವ ಇದ್ರೆ ನಾವು ಸರಿಯಾಗಿ ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಗಿಡದೊಳಗೆ ಅಂತಂತ ಒಂದು ವೃಕ್ಷದೊಳಗೆ ಒಂದು ಎಲೆ ಅಂತಂತ ನಾ ಇದ್ದೆ ಅಂತೆ ಈ ಗಿಡ ಅದು, ನಾ ಇಲ್ಲದಿದ್ರೆ ಈ ಗಿಡ ಹೆಂಗೆ ಇರ್ತದೆ ನೋಡೋಣ ಅಂತ ಎಲೆ ಉದುರೋಯ್ತಂತ. ಅದಕ್ಕೆ ಹೇಳ್ತಾರೆ, ನೀನು ಉದ್ರೆ ಕೋಟಿ
ಎಲೆಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಗಿಡಕ್ಕದ, ಉದುರು ಹೋಗಿರ್ತಕ್ಕಂಥ ನಿನ್ನದೇ ಹೋಗ್ತದೆ. ಅದಕ್ಕೆ ಶರಣರ ಸಂಘದಲ್ಲಿ ಎಂದೆಂದೂ ಮುನಿಬಾರ್ದು, ಎಂದೆಂದೂ ದೂರ ಆಗಬಾರ್ದು. ಸದಾಕಾಲ ಶರಣರ ಸಂಘದಲ್ಲಿ ನಾವು ಇರಬೇಕು ಅನ್ನೋದು ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಹೇಳ್ತಾ ಅಕ್ಕ ಮಹಾದೇವಿ ಈ ಶರಣರ ಸಂಘದ ಗಣಮೇಳಾಪ ಭಾಳ ಮುಖ್ಯ. ನೀವೆಲ್ಲರೂ ಅನುಭವ ಮಂಟಪ ಬರಬೇಕು, ಕಲ್ಯಾಣದಲ್ಲಿ ಇರಬೇಕು ಅಂತ ಎಲ್ಲರಿಗೆ ಹೇಳಿ ತಾನು ಹೋಗಲಿಕ್ಕೆ ತಯಾರಾಗ್ತಾಳೆ. ಎಲ್ಲರೂ ಕಣ್ಣೀರು ಸುರಿಸ್ತಾರೆ. ಅಲ್ಲಿ ಲಿಂಗಮ್ಮ ತಾಯಿ ಒಬ್ಬಳೇ ಸುರಿಸ್ತಿದ್ದಳು. ಅಕ್ಕನ ಸಂಪರ್ಕದಲ್ಲಿ ಯಾರ್ಯಾರು ಬಂದರೋ ಅವರೆಲ್ಲರೂ ಕೂಡ ಕಣ್ಣೀರು ಸುರಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಹೇಳ್ತಾರೆ, ತಾಯಿ ಇಲ್ಲೇ ಕಲ್ಯಾಣಕ್ಕೆ ಬರಬೇಕಂತ ಬಂದಿರಿ, ನಮ್ಮೂರು ಕಲ್ಯಾಣಕ್ಕೆ ಭಾಳ ಸಮೀಪದ, ಇಲ್ಲೇ ಇದ್ದು ಬಿಡ್ರಿ ಅಂದ್ರೆ ಮಹಾದೇವಿ ತಾಯಿ ಹೇಳ್ತಾರೆ, ನದಿ ಹರಿದರೆ ಕ್ಷೇಮ, ಗಾಳಿ ಬೀಸಿದರೆ ಕ್ಷೇಮ, ಸಾಧಕ ನಡೆದರೆ ಕ್ಷೇಮ. ಎಲ್ಲಿಯೂ ಕೂಡ ನಿಲ್ಲಬಾರ್ದು. ಜೋ ಸೋತಾ ಹೈ ವೋ ಖೋತಾ ಹೈ, ಜೋ ಜಾಗ್ತಾ ಹೈ ವೋ ಪಾತಾ ಹೈ, ಜೋ ಚಲ್ತಾ ಹೈ ವೋ ಪਹੁಂಚ್ತಾ ಹೈ ಅಂತ ಹೇಳ್ತಾರೆ. ಅದಕ್ಕೆ ನೀವು ಒಂದು ಹೆಜ್ಜೆರಾಗಲಿ ದಿನನಿತ್ಯ ಒಂದು ಒಳ್ಳೆಯದ್ರ ಕಡೆ ಒಂದು ಹೆಜ್ಜೆರ ಇಡಬೇಕು, ಅಲ್ಲೇ ನಿಂತು ಬಿಡಬಾರ್ದು. ನಿಂತರೂ ಚಿಂತೆಯಲ್ಲಿ ಹಿಂದಕ್ಕೆ ಹೋಗಬಾರ್ದು. ಇದರ ಭಾಳ ಚಂದ ಕಲ್ಕೋಬೇಕು ನಾವು. ಮತ್ತು ಹಿಂದಕ್ಕೆ ಹೋಗ್ತಕ್ಕಂಥ ಕಾರ್ಯ ನಾವೆಂದೂ ಮಾಡಬಾರ್ದು. ಸುಮ್ಮನೆ ನಮ್ಮ ಜೀವನದ ಗುರಿ ನಮಗೆಂದೂ ಕೂಡ ಸಿಗೋದಿಲ್ಲ. ಅದಕ್ಕೆ ಅಕ್ಕ ಅವರಿಗೆ ಹೇಳಿ ಅಲ್ಲಿಂದ ಬೀಳ್ಕೊಂಡು ಮುಂದೆ ಬರ್ತಾ ಇದ್ದಾಳೆ. ಮುಂದೆ ಬರುವಾಗ ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಮುಂದೆ ಬಂದಳೋ ಇಲ್ಲೋ ಗೊತ್ತಿಲ್ಲ. ಅಷ್ಟೊತ್ನಾಗ ಶರಣಾರ್ಥಿರಿಯವ್ವ 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 ಅಂತ ಕೇಳಿಸ್ತು. ಎಲ್ಲರಿಗೆ ನೋಡ್ತಾಳೆ. ಅವರಂದಳು ಎಲ್ಲರಿಗೆ ಹೇಳೋ ಮಾತು, ಹೌದು ತಾಯಿ ನಾವೆಲ್ಲ ಬಸವಣ್ಣಪ್ಪನ ಭಕ್ತರಿದ್ದೀವಿ, ಎಲ್ಲರೂ ಒಬ್ರಿಗೊಬ್ಬರು ಶರಣಾರ್ಥಿ ಶರಣಾರ್ಥಿ ಅಂತಲೇ ಹೇಳ್ತೀವಿ. ಕುಶಲದ ಮಾತು. ಆರಾಮಿದ್ದೀರೇ ಅಂತ ಕೇಳೋದಕ್ಕೆ ಏನು ಹೇಳ್ತೀವಿ ನಾವು? ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಅಂತ ಹೇಳ್ತೀವಿ ಅಂತೇಳಿ ಅದರೊಳಗೊಬ್ಬ ಜಂಗಮಲ್ಲಿ ನಿಂತು, ಅವ್ವ ಈ ಕಲ್ಯಾಣದಲ್ಲಿ ಶರಣ ಶರಣಾರ್ಥಿಯ ಮಹತ್ವ ಎಷ್ಟದ ಅಂದರೆ, ಒಬ್ಬ ಶರಣ ನಮ್ಮಲ್ಲಿ ಮುಸುಟಿ ಚೌಡಯ್ಯ ಅಂತ ಒಬ್ಬ ಶರಣ ಹೋಗಿದ್ದಾರೆ. ಅವರು ಬರುವಾಗ ಏನಾಗ್ತದೆ, ಒಂದು ಸಲ ಬಸವಾದಿ ಶರಣರು ಬರ್ತಾ ಇದ್ದಾರೆ ಅಂತ ಕೇಳಿ ಧ್ವನಿ ಕೇಳಿ ಅವರು ಓಡೋ ಕರಿಲಿಕ್ಕೆ ಬರ್ತಿದ್ರು. ಅವ್ರ ಕೆಲಸ ಏನು, ಕಾಯಕ ಒಬ್ಬೊಬ್ರಿಗೆ ಒಂದೊಂದು ಕಾಯಕ ಕೊಟ್ಟಿದ್ರು ಶರಣರು. ಅದರ ಮುಸುಟಿ ಚೌಡಯ್ಯನವರ ಕಾಯಕ ಏನಿತ್ತು ಅಂದರೆ, ಮನೆಗೆ ಹೋಗಬೇಕು, ದಿನ ಮುಂಜಾನೆದ್ದು ಹೋಗಿ ಶರಣು ಶರಣಾರ್ಥಿ ಶರಣರೇ, ಶರಣು ಶರಣಾರ್ಥಿ ಶರಣರೇ ಅಂತ ಹೇಳಬೇಕು. ಅವ್ರು ಪುನಃ ಶರಣು ಶರಣಾರ್ಥಿ ಇವ್ರಿಗೆ ಹೇಳತ್ತಾನ ಇವರಲ್ಲಿಂದ ಹೋಗ್ತಿದ್ದಿಲ್ಲ. ಯಾರಿಗೆ ಶರಣ ಅಂತಾರಲ್ಲ ಅವ್ರು ಮತ್ತೆ ಪುನಃ ಶರಣಾರ್ಥಿ ಶರಣರೇ ಇವ್ರಿಗೆ ಅನ್ಬೇಕು, ಅವಾಗ ಮುಂದೆ ಹೋಗ್ತಿರೋರು. ಇಲ್ಲಾಂದ್ರೆ ಶರಣರು ಯಾಕೋ ನೋಡೇ ಇಲ್ಲ, ಶರಣಾರ್ಥಿ ಮಾಡೇ ಹೋಗ್ಬೇಕು ನನ್ನ ಸೇವೆ ಅಂತ ನಿಂದಿರ್ತಿದ್ರು. ಇವ್ರ ಗುಣ ಎಲ್ಲರಿಗೂ ಗೊತ್ತಿತ್ತು. ಪಟ ಎಲ್ಲರೂ ಶರಣ ಅಂದಾಗ ಶರಣ ಶರಣಾರ್ಥಿ ಅಂತ ಹೇಳ್ತಿದ್ರು. ಚೌಡಯ್ಯನವ್ರು ಒಂದು ಸಲ ಹಿಂಗೆ ಬಸವಾದಿ ಶರಣರು ಅಲ್ಲಿಂದ ಬರ್ತಾ ಇದ್ದಾರಂತ, ಎಲ್ಲಿ ಊರಿಗೆ ಹೋಗಿ ಬರ್ತಾ ಇದ್ದಾರಂತ, ಅವ್ರ ಜೊತೆ ಅವರಿಗೆ ಭೇಟಿ ಆಗಬೇಕಂತ ಶರಣರ ಜೊತೆ ಬರ್ತಾ ಇರ್ತಾರೆ. ಆವಾಗ ಒಂದು ಶವಯಾತ್ರೆ ನಡೆದಿರ್ತದೆ. ಮ್ಯಾಲೆ ಹೆಣ ಕುಂತಿರ್ತದೆ, ವಿಭೂತಿ ಲಿಂಗ ರುದ್ರಾಕ್ಷಿ ಎಲ್ಲ ಇರ್ತದೆ. ಅನೇಕ ಜನ ಹೊತ್ಕೊಂಡು ಬರ್ತಾ ಇರ್ತಾರೆ. ಮುಸುಟಿ ಚೌಡಯ್ಯನವ್ರು ನೋಡ್ತಾರೆ, ಅರೆ ಶರಣರು ಮ್ಯಾಲೆ ಕುಂತಾರೆ, ಅವರಿಗೂ ಶರಣರು ಹೇಳಬೇಕಲ್ಲ ಅಂದರು. ಶರಣ ಹೇಳಬೇಕಲ್ಲ ಅಂದರು. ಅಲ್ಲಿ ಕೆಳಗೆ ಬಂದು ಶರಣು ಶರಣಾರ್ಥಿ ಶರಣರೇ, ಶರಣು ಶರಣಾರ್ಥಿ ಶರಣರೇ ಅಂದರು. ಈ ಇದ್ದವ್ರಿಗೆಲ್ಲ ಗೊತ್ತಿತ್ತು ಇವ್ರ ಗುಣ. ಇವ್ರು ಶರಣ ಹೇಳಲ್ಲಾದ್ರು ವಾಪಸ್ ಹೋಗಲ್ರು. ಹೆಣ ಹೆಂಗೆ ಶರಣ ಹೇಳಬೇಕು ಇವರಿಗೆ? ಅದಕ್ಕೆಲ್ಲರಂತ ನೀವು ಮಾಡಿದ್ರಲ್ಲ ಶರಣರೇ, ಶರಣು ಶರಣಾರ್ಥಿ ನಡೀರಿ ನೀವು. ಇಲ್ಲ ಆ ಶರಣರು ಇನ್ನೂ ನನಗೆ ಶರಣ ಹೇಳೇ ಇಲ್ಲ. ಶರಣ ಹೇಳೇ ಇಲ್ಲ. ಅವ್ರು ಹೇಳಿದ ಮೇಲೆ ನಾವು ಹೋಗೋ ಮತ್ತೆ ಶರಣು ಶರಣಾರ್ಥಿ ಶರಣರೇ ನೋಡಬೇಕು, ಶರಣು ಶರಣಾರ್ಥಿ ಅನ್ಬೇಕು, ನೋಡಬೇಕು ಶರಣು ಶರಣಾರ್ಥಿ. ಇಷ್ಟು ಪ್ರಾಂಜಲ ಮನದಿಂದ ಶರಣು ಹೇಳ್ತಾ ಇದ್ರು ಅಂದ್ರೆ ಬರಿತಾ ಇದ್ದಾರೆ. ಅಲ್ಲಿಗೆ ಅವ್ರ ಚರಿತ್ರೆ ಬರೀತಕ್ಕಂಥವ್ರು ಇವರ ಶರಣು ಶರಣಾರ್ಥಿ ಎನ್ನುವ ಹಂಬಲ ತುಂಬಿದ ಆ ಮನಪೂರ್ವಕವಾದ ಶರಣು ಶರಣಾರ್ಥಿಗೆ ಹೆಣ ಕೆಳಗಿದ್ದು ಇಳಿದು ಶರಣು ಶರಣಾರ್ಥಿ ಹೇಳ್ತು ಅಂತ ಬರೀತಾರೆ. ಅಷ್ಟು ಶಕ್ತಿಯದ ಶರಣು ಶರಣಾರ್ಥಿ ಎನ್ನುವ ಪದಕ್ಕಂತ ಹೇಳುವ ಅರ್ಥದಲ್ಲಿ ಸತ್ತವರಿಗೆ ಎದ್ದಂಗ ಮಾಡ್ತದ್ರಿ. ಯಾರ ನೀವು ನೋಡ್ರಿ, ಯಾರು ಕೇಳೋರೆಲ್ಲ ಮಾತಾಡ್ಸೋರೆಲ್ಲ ಯಾರೋ ಒಬ್ಬರು ಬಡವ್ರು ನಡೆದಾರಂದ್ರೆ ಅವ್ರಿಗೆ ಏನ್ರಿ ಅಣ್ಣವ್ರೆ ಆರಾಮಿದ್ದೀರೆ, ಏನ್ರಿ ಅವ್ವ ಆರಾಮಿದ್ರೆ, ಏನು ಖುಷಿ ಆಗ್ತದ, ಒಂದು ಜೇನೆ ಹರಿತದ ಮೈಯಾಗ. ನನಗೂ ಶರಣ ಮಾಡೋರದಾರ, ನನಗೂ ಕೇಳೋರದಾರ, ಭಾಳ ಖುಷಿ ಅನ್ನಿಸ್ತದ. ನೀವೆಲ್ಲರಿಗೂ ಯಾರೇ ಬಡವರಿರಲಿ ಶ್ರೀಮಂತರಿರಲಿ ಆರಾಮಿದ್ದೀರೆ ಶರಣಾರ್ಥಿ ಅನ್ನೋದಕ್ಕೆ ರೂಢಿ ಮಾಡ್ಕೊಳ್ರಿ. ಅವ್ರಿಗೆ ನೀವೇನೋ ಒಂದು ಟಾನಿಕ್ ಹನಿ ಕೊಟ್ಟಂಗೆ ಆಯ್ತದ. ನಮಗೂ ಕೂಡ ಗಮನಿಸ್ತಾರ ಅಂತಕ್ಕಂಥ ಭಾವದಲ್ಲ, ಅದು ಸತ್ತವರನ್ನು ಎಬ್ಬಿಸ್ತಕ್ಕಂತಹ ಭಾವ. ಅಲ್ಲಿಂದ ಈ ಕತೆ ಕೇಳಿಕೊಂಡು ಅಕ್ಕ ಮುಂದೆ ಕಲ್ಯಾಣ ಇನ್ನು ನೋಡಬೇಕು ಅಂತ ಹಂಬಲ ತುಂಬಿ ಮುಂದೆ ಬರ್ತಾ ಇದ್ದಾಳೆ. ಬರೋದ್ರೊಳಗನೆ ನೋಡ್ತಾಳೆ, ಇದು ಅಲ್ಲಿಂದ ಎಲ್ಲರೂ ಇನ್ನೂ 4-5 ಜನ ಹೆಣ್ಣು ಮಕ್ಕಳು ಹೊಲದ ಕಡೆ ಬರ್ತಾಯಿದ್ರು. ಅವರು ಶರಣಾರ್ಥಿರಿವ ಎಲ್ಲಿಂದ ಬರ್ತಾ ಇದ್ರಿ ಅಂತ ಕೇಳಿದ್ರು ಮಹಾದೇವಿಗೆ. ಅವಳು ತನ್ನ ಊರು ಇಲ್ಲಿಗೆ ಬರ್ತಾ ಇದ್ದೀನಿ, ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಇದು ಯಾವ ಊರು ಅಂತ ಕೇಳಿದ್ರು. ಇದು ಯಾವ ಊರು ಅಂತ ಕೇಳಿದ ಕೂಡಲೇ ಅವ್ರಂದರು, ಇದು ಕಲಬುರ್ಗಿ ರೀ ಅವ್ವ ಅಂದ್ರೆ.
ಇದು ಕಲಬುರಗಿ ರೀ ಅವಾಗ. ಏನು ಖುಷಿ ಆಯ್ತು ಅಕ್ಕನಿಗೆ. ಕಲ್ಯಾಣ ಇಲ್ಲಿಂದ ಎಷ್ಟು ದೂರ ಅದ ಅಂತ ಕೇಳಿದ್ವಿ. ಇಷ್ಟೇ ಖುಷಿ ಆಯ್ತು ಅಂತ ಅನಿಸಿರ್ಲಿಲ್ಲ ನಾವು ನಿಮ್ಗೆ. ಇಷ್ಟೇ ಖುಷಿ ಆಗ್ಯದ. ಎಷ್ಟು ಚಂದ ಬರ ಮಾಡ್ಕೊಳ್ಬೇಕು ನೀವು ಅಂದರೆ, ನೀವು ಕೇವಲ ಹಿಂದಿಂದ ಅಂತ ಇರಿ, ನಾನು ಮುಂದೆ ಹೇಳ್ತೇನೆ. ಭಾಳ ಚಂದ ಅನ್ಬೇಕು. ಶರಣರೆಲ್ಲರೂ ಬರ ಮಾಡಿಕೊಳ್ಳಿರಿ, ಶರಣರೆಲ್ಲರೂ ಬರ ಮಾಡಿಕೊಳ್ಳಿರಿ ಅಂತಕ್ಕಂಥ ಮಾತು ಎಷ್ಟು ಚೆಂದಾಗಿ ಹಾಡ್ತಾರೆ. ನಮ್ಮ ಬೀದರ್ನ ಕವಿತ್ರೊಬ್ಬರು ಬರೆದಿದ್ದಾರೆ ಭಾಳ ಚೆಂದಾಗಿ. ತಾಳ ಹಾಕಿ ಹೇಳಬೇಕು. ದೇವಿ ಬಂದಾಳೆ ಮಹಾದೇವಿ ಬಂದಾಳೆ, ದೇವಿ ಬಂದಾಳೆ ಮಹಾದೇವಿ ಬಂದಾಳೆ, ಶರಣರೆಲ್ಲರೂ ಬರ ಮಾಡಿಕೊಳ್ಳಿರೇ, ಶರಣರೆಲ್ಲರೂ ಶರಣರೆಲ್ಲರೂ ಬರ ಮಾಡಿಕೊಳ್ಳಿರೇ. ಸುಂದರ ಸ್ವರೂಪಿ ಎಂಥ ಚೆಲುವಿ ನೋಡವೇ, ಸುಂದರ ಸ್ವರೂಪಿ ಎಂಥ ಚೆಲುವಿ ನೋಡವೇ, ರಂಭೆ ಊರ್ವಶಿ ಎಲ್ಲ ಮೀರಿ ನಿಂತಾಳೆ, ಶರಣರೆಲ್ಲರೂ ಬರ ಶರಣರೆಲ್ಲರೂ. ನುಡಿಯ ನುಡಿಗೆ ಎಂಥ ವಚನ ಬರೆದಾಳೆ, ನುಡಿಯ ನುಡಿಗೆ ಎಂಥ ವಚನ ಬರೆದಾಳೆ, ಹೆಣ್ಣು ಮಕ್ಕಳಿಗೆಲ್ಲ ದೀಪವಾಗ್ಯಾಳೆ, ಹೆಣ್ಣು ಮಕ್ಕಳಿಗೆ ದಾರಿ ದೀಪವಾಗ್ಯಾಳೆ, ಶರಣರೆಲ್ಲರೂ ಶರಣರೆಲ್ಲರೂ. ಯಾರು ಮಾಡದ ಘನ ಕಾರ್ಯ ಮಾಡ್ಯಾಳೆ, ಯಾರು ಮಾಡದ ಘನ ಕಾರ್ಯ ಮಾಡ್ಯಾಳೆ, ವೈರಾಗ್ಯ ನಿಧಿ ಅಕ್ಕ ಎನಿಸಿಕೊಂಡಾಳೆ, ವೈರಾಗ್ಯ ನಿಧಿ ಅಕ್ಕ ಎನಿಸಿಕೊಂಡಾಳೆ, ಶರಣರೆಲ್ಲರೂ ಶರಣರೆಲ್ಲರೂ. ಕೌಶಿಕರಾಜನ ಸೊಕ್ಕ ಮುರಿದು ಸುಟ್ಟಾಳೆ, ಕೌಶಿಕರಾಜನ ಸೊಕ್ಕ ಮುರಿದು ಸುಟ್ಟಾಳೆ, ಚೆನ್ನಮಲ್ಲಯ್ಯನ ಸತಿ ಆಗಿ ಬಿಟ್ಟಾಳೆ, ಚೆನ್ನಮಲ್ಲಯ್ಯನ ಸತಿ ಆಗಿ ಬಿಟ್ಟಾಳೆ, ಶರಣರೆಲ್ಲರೂ ಶರಣರೆಲ್ಲರೂ. ಬಸವ ಗುರುವಿನ ಮುದ್ದಿನ ಮಗಳಾಗ್ಯಾಳೆ, ಬಸವ ಗುರುವಿನ ಮುದ್ದಿನ ಮಗಳಾಗ್ಯಾಳೆ, ಶರಣರೆಲ್ಲರಿಗೂ ಶಿರಬಾಗಿ ನಿಂತಾಳೆ, ಶರಣರಿಗೆಲ್ಲ ಶಿರಬಾಗಿ ನಿಂತಾಳೆ, ಶರಣರೆ ಬರ ಮಾಡಿಕೊಳ್ಳಿರೇ, ಶರಣರೆಲ್ಲರೂ. ಕಂಡ ಕಂಡಲ್ಲಿ ಶರಣರ ನೋಡಿ ನಿಂತಾಳೆ, ಕಂಡ ಕಂಡಲ್ಲಿ ಶರಣರ ನೋಡಿ ನಿಂತಾಳೆ, ಕಲ್ಲು ಮುಳ್ಳುಗಳ ತುಳಿದು ಕಲ್ಲಣ ಕೊಂಟಾಳೆ, ಕಲ್ಲು ಮುಳ್ಳುಗಳ ತುಳಿದು ಕಲ್ಲಣ ಉಂಟಾಳೆ, ಶರಣರೆಲ್ಲರೂ